ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ನೋಡಲಿಕ್ಕೆ ಜನ ಮುಗಿಬಿದ್ದಿದ್ದಾರೆ. ಬ್ಯಾರಿಕೇಡನ್ನೇ ತಳ್ಳಿ ದಿಕ್ಕಾಪಾಲಾಗಿ ನುಗ್ಗಿ ಬಂದಿದ್ದಾರೆ. ಸ್ಟೇಜ್ನ ಕಡೆಗೆ ಜನರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ಫುಲ್ಪುರ್ ಅನ್ನುವಂತಹ ಒಂದು ಕ್ಷೇತ್ರ ಇದೆ, ಆಮೇಲೆ ಅಲಹಾಬಾದ್ ಕ್ಷೇತ್ರ, ಎರಡು ಕ್ಷೇತ್ರಗಳನ್ನು ಒಳಗೊಂಡಂತಹ ಒಂದು ಪ್ರಯಾಗ್ರಾಜ್. ಎಲೆಕ್ಷನ್ ಇದೆ 25ಕ್ಕೆ, ಹಾಗಾಗಿ ಜಂಟಿ ಪ್ರಚಾರ ಕಾರ್ಯಕ್ಕೆ ಬಂದಿದ್ದರು SP ಮುಖ್ಯಸ್ಥ ಅಖಿಲೇಶ್ ಯಾದವ್ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಆ ಪರಿಸ್ಥಿತಿ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಹರಸಾಹಸವನ್ನು ಪಡಬೇಕಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಒಂದೇ ಸಾರಿ ರಾಹುಲ್ ಗಾಂಧಿ ಅವ್ರ ಕಡೆಗೆ ನುಗ್ಗಿ ಬರ್ತಾರೆ. ಜನ ಬೆಂಬಲ ನೋಡಿ ಕೈ ನಾಯಕ ಫುಲ್ ಖುಷಿಯಾಗ್ಬಿಡ್ತಾರೆ. ರಾಹುಲ್ ಅಖಿಲೇಶ್ ಜಂಟಿ ಸಾರ್ವಜನಿಕರ ಸಭೆ ಇದು. ರಾಹುಲ್ ಗಾಂಧಿ ಅವ್ರನ್ನ ನೋಡ್ತಾ ಇದ್ದಂತೆ ಜನರು ಕೂಡ ಸಂತೋಷಗೊಳ್ತಾರೆ ಅಲ್ಲಿ. ಬಟ್ ಅಲ್ಲಿಂದ ಮಾತನಾಡದೆ ವಾಪಸ್ ತೆರಳ್ತಾರೆ ಇಬ್ಬರು ನಾಯಕರು ಕೂಡ. ಆ ಕ್ರೌಡನ್ನು ಕಂಡು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನೋಡಿ ಹೇಗೆ ನುಗ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಅದು ಜೋಶ್ ಆಗಿತ್ತು. ರಾಹುಲ್ ಗಾಂಧಿಯವರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು, ತಾಳ್ಮೆಯಿಂದ ಕಾಯಿರಿ, ನಾನು ಮಾತಾಡಬೇಕಾಗಿದೆ, ಒಂದು 4 ಮಾತಾಡ್ತೀನಿ ಅಂತ. ಆದರೂ ಕೂಡ ಆ ಅಭಿಮಾನ, ಆ ಪ್ರೀತಿ, ಆ ಉತ್ಸಾಹ ಮಾತ್ರ ಕಡಿಮೆ ಆಗಿರಲಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಜೈಕಾರಗಳನ್ನು ಕೂಗ್ತಾ ಓಡೋಡಿ ಬಂದುಬಿಟ್ರು ವೇದಿಕೆಯತ್ತ. ಸಮಾಜವಾದಿ ಪಾರ್ಟಿಯ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯಾರಿಕೇಡ್ಗಳನ್ನು ತಳ್ಳಿ ಆ ವೇದಿಕೆ ಮುಂಭಾಗ ಬಂದು ನಿಂತುಬಿಟ್ರು. ಆ ಒಂದು ಕೇಕೆ ಶಿಳ್ಳೆಗಳು ಮುಗಿಲು ಮುಟ್ಟಿತ್ತು. ನೋಡಿ, ರಾಹುಲ್ ಗಾಂಧಿ ಅವರನ್ನ ನೋಡಬೇಕು ಅನ್ನುವಂಥ ಒಂದು ಕುತೂಹಲ, ಅವ್ರ ಭಾಷಣ ಕೇಳಬೇಕು ಅನ್ನುವಂಥ ಆಸಕ್ತಿ. ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಅದೆಷ್ಟು ಜನಸಾಗರ ರಾಹುಲ್ ಗಾಂಧಿ ಅವರು ನೋಡಬೇಕು ಅಂತ. ಅವರು ವರ್ತಸ್ಸನ್ನು ತೋರಿಸಿಕೊಡ್ತಾ ಇದೆ. ಇದು ಒಬ್ಬ ನಾಯಕನಿಗಿರುವಂತಹ ವೈಯಕ್ತಿಕ ವರ್ತಸ್ ಹೇಗಿದೆ, ಅವ್ರ ಮೇಲಿರುವಂಥ ಪ್ರೀತಿ, ಅಭಿಮಾನ ಹೇಗಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ನೋಡಿ, ಅಲ್ಲೇ ನಿಂತ್ಕೊಳ್ಬೋದಾಗಿತ್ತು, ಆದರೆ ರಾಹುಲ್ ಗಾಂಧಿ ಅವ್ರನ್ನ ನಾವು ಹತ್ತಿರದಿಂದ ನೋಡಬೇಕು. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಸೀದಾ ಸಾದಾ ಸಾಮಾನ್ಯವಾದಂಥ ವ್ಯಕ್ತಿತ್ವ, ಜನರ ಕೈಗೆ ಬಹಳ ಈಸಿಯಾಗಿ ಸಿಗುವಂಥದ್ದು. ಯಾವುದೇ ಆಡಂಬರ ಇಲ್ಲದೆ ಅಥವಾ ಅಹಂ ಇಲ್ಲದೆ, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡದೆ. ಯಾಕೆಂದರೆ ಸಹಜವಾಗಿ ಭದ್ರತೆ ಖಂಡಿತವಾಗ್ಲೂ ಇರಬೇಕಾಗತ್ತೆ, ಅದಿರುತ್ತೆ ಎಲ್ಲ ಕಡೆಯೂ. ಆದರೆ ಜನಸಾಮಾನ್ಯರೊಂದಿಗೆ ಬೆರೆಯುವಂಥ ನಾಯಕ ರಾಹುಲ್ ಗಾಂಧಿಯವರು. ಜನರೊಟ್ಟಿಗೆ ಬೆರೀತಾರೆ, ನೇರವಾಗಿ ಮಾತಾಡ್ತಾರೆ ಸಂವಾದ ರೀತಿಯಲ್ಲಿ. ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ನಾವು ಗಮನಿಸಿದ್ದೇವೆ 2 ಹಂತದಲ್ಲಿ ಯಾತ್ರೆ ಆದಂಥ ಸಂದರ್ಭದಲ್ಲಿ. ಬಟ್ ಈಗ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ರಾಹುಲ್ ಗಾಂಧಿಯವರು ಮಾತಾಡಬೇಕಾಗಿತ್ತು. ಪಕ್ಕದಲ್ಲಿದ್ದಂಥ ಅಖಿಲೇಶ್ ಯಾದವ್ ಶಾಕ್ ಆಗಿಬಿಟ್ರು ಫುಲ್ಲು. ಏನಪ್ಪ ಇದು ಕ್ರೇಜು ರಾಹುಲ್ ಗಾಂಧಿ ಅವ್ರದ್ದು ನಮ್ಮ ಸ್ಟೇಟಲ್ಲಿ UP ಯಲ್ಲಿ ಅಂತ. ನೋಡಿ, ಅವರು ರಾಯ್ಬರೇಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಸಿಕ್ಕಾಪಟ್ಟೆ ಎಲ್ಲ ಕಡೆ ಅಭಿಮಾನಿಗಳು ಇದ್ದಾರೆ ಅವರಿಗೆ. ಅದರಲ್ಲೂ UP ಅಂತಂದರೆ ಒಂಥರ ಹೋಮ್ ಟೌನ್ ಇದ್ದಂಗೆ ಅವರಿಗೆ. ಪ್ರಿಯಾಂಕಾ ಗಾಂಧಿ ಇರ್ಬೋದು ಮತ್ತು ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರು ಕೂಡ ಅಷ್ಟೇ ಪ್ರೀತಿಯನ್ನು ಅಲ್ಲಿನ ಜನ ತೋರಿಸ್ತಾ ಇದ್ದಾರೆ. ಯಾಕಂದರೆ ಅಮೇಥಿ ಮತ್ತು ರಾಯ್ಬರೇಲಿ ಗಾಂಧಿ ಕುಟುಂಬಕ್ಕೆ ಬಹಳ ಒಡನಾಟವಿರುವಂಥ ಕ್ಷೇತ್ರಗಳು. ಹಾಗಾಗಿಯೇ ಈಗ ರಾಹುಲ್ ಗಾಂಧಿಯವರ ಅಭಿಮಾನಿಗಳ ಕ್ರೇಜನ್ನು ನೋಡ್ತಾ ಇದ್ದರೆ, ಪಕ್ಷದ ಕಾರ್ಯಕರ್ತರ ಕ್ರೇಜನ್ನು ನೋಡ್ತಾ ಇದ್ದರೆ, ಅಖಿಲೇಶ್ ಯಾದವ್ ಹೇಳ್ತಾ ಇದ್ರು, ಈ ನಿಮ್ಮ ಉತ್ಸಾಹ ಏನಿದೆ ಮತದಾನದಲ್ಲಿ ವ್ಯಕ್ತವಾಗಬೇಕು, ಅಲ್ಲಿವರೆಗೂ ಉತ್ಸಾಹ ಇರಬೇಕಿದು, ಎದುರಾಳಿಗಳಿಗೆ ಗೊತ್ತಾಗಬೇಕಿದು, ಈ ರೀತಿಯಾದಂಥ ಸಂದೇಶಗಳನ್ನು ಕೊಡ್ತಾ ಇದ್ರು. ಬಟ್ ಅಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡ್ತು. ಚಿರಾಡೋದನ್ನು ಅಭಿಮಾನಿಗಳು ನಿಲ್ಲಿಸಲಿಲ್ಲ ಕಾರ್ಯಕರ್ತರು. ಹಾಗಾಗಿ ಫುಲ್ಪುರ್ನಲ್ಲಿ ಭಾಷಣ ಮಾಡಲಿಲ್ಲ. ನೆಕ್ಸ್ಟ್ ಅಲಹಾಬಾದ್ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ರಾಹುಲ್ ಗಾಂಧಿಯವರು ಮಾತನಾಡಿದರು. ಬಟ್ ಈಗ ರಾಹುಲ್ ಗಾಂಧಿಯವರ ನಾಯಕತ್ವದ ಬಗ್ಗೆ ಚರ್ಚೆಗಳು ಆರಂಭವಾದಂಥ ಸಂದರ್ಭದಲ್ಲಿ ಇಲ್ಲ, ಅವರ ವರ್ಚಸ್ಸು ಹಂತ ಹಂತವಾಗಿ ಕ್ಷೀಣಿಸ್ತಾ ಇದೆ ಅನ್ನುವಂತಹ ಟೀಕೆಗಳು, ಜೊತೆಗೆ ಅದರ ಬಗ್ಗೆ ಅಭಿಪ್ರಾಯಗಳು ಆವಾಗ ಚರ್ಚೆ ಆಗ್ತಾ ಇರುತ್ತೆ. ಇಲ್ಲ, ರಾಹುಲ್ ಗಾಂಧಿಯವ್ರಿಗೆ ಮೊದಲಿನ ಹುಮ್ಮಸ್ಸಿಲ್ಲ, ಅಥವಾ ಅವರ ಫಾಲೋವರ್ಸ್ ಆಗಿರ್ಬೋದು, ಅವ್ರನ್ನ ಇಷ್ಟಪಡುವಂಥವ್ರು ಕಡಿಮೆ ಆಗಿದ್ದಾರೆ ದೇಶದಲ್ಲಿ ಅಂಥೇಳಿ ಏನು ಚರ್ಚೆ ಆಗ್ತಾ ಇತ್ತು. ಬಟ್ ಅದಕ್ಕೆಲ್ಲವೂ ಕೂಡ ಇದೊಂದು ದೃಶ್ಯಾವಳಿಗಳು ಸಾಕು, ಉದಾಹರಣೆಯಾಗಿ ನಿಲ್ಲುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇದು ಕ್ರೌಡ್ ಇದೆ ಅಲ್ವಾ, ಇದು ನಮಗೆ ಜಸ್ಟ್ ಹಾಗೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಕಾಣಿಸ್ತಿದ್ದಾರೆ. ಸುಮಾರು ಏನಿಲ್ಲ ಅಂದರೂ 40,000 to 50,000 ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾವಣೆಗೊಂಡಿದ್ದರು ರಾಹುಲ್ ಗಾಂಧಿಯವರು ಬರ್ತಾರೆ ಅಂದಕ್ಕೆ. ನೋಡಿ, ಆ ಧೂಳೆ ಎದ್ದು ಬಿಡ್ತು, ಒಮ್ಮೆಲೆ ಬಂದುಬಿಟ್ರು ಬ್ಯಾರಿಕೇಡನ್ನು ತಳ್ಳಿ. ಪೊಲೀಸರಂತೂ ಸಿಕ್ಕಾಪಟ್ಟೆ ಹರಸಾಹಸವನ್ನು ಪಡಬೇಕಾಯಿತು. ಯಾಕಂದರೆ ಹೋಗಲಿ ಬಿಟ್ಬಿಡೋಣ ಅಂಥೇಳಿ ಬಿಟ್ಬಿಟ್ರು. ಬಟ್ ರಾಹುಲ್ ಗಾಂಧಿಯವರು ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ರು ಅಲ್ಲಿನ ಕಾರ್ಯಕರ್ತರ ಕ್ರೇಜನ್ನು ನೋಡಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ ಬಡವರ ಖಾತೆಗೆ 8,500 ರೂಪಾಯಿ ಹಣ ಬರುತ್ತೆ.
ವಾರ್ಷಿಕ ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣ ಕೊಟ್ಟೇ ಕೊಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪ್ರತಿ ಬಡ ಕುಟುಂಬದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಹಣ ತಲುಪುತ್ತೆ. ಅಂದರೆ ಈಗ ಮಹಾಲಕ್ಷ್ಮಿ ಅಂತ 1 ಲಕ್ಷ ರೂಪಾಯಿ ಕೊಡುವಂಥ ಪ್ರಣಾಳಿಕೆಯಲ್ಲಿ ಹೇಳಿದರು. ಪ್ರಯಾಗ್ರಾಜ್ನಲ್ಲಿ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಭಾಷಣ ಮಾಡಿದ್ದಾರೆ. ನಿರುದ್ಯೋಗಿ ಯುವಕರ ಖಾತೆಗೂ 1 ಲಕ್ಷ ಡೆಪಾಸಿಟ್ ಬಂದೇ ಬರುತ್ತೆ. ಕನಿಷ್ಠ ಬೆಂಬಲ ಬೆಲೆ ನೀಡಿ ರೈತರ ಬೆಳೆಗಳಿಗೆ ನ್ಯಾಯವಾದಂಥ ಬೆಲೆಯನ್ನು ನಮ್ಮ ಸರ್ಕಾರ ನೀಡುತ್ತೆ. ಅಂದರೆ ಬಂದರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ. ಆಮೇಲೆ ಅಗ್ನಿವೀರ್ ಯೋಜನೆ ರದ್ದುಗೊಳಿಸ್ತೇವೆ ನಾವು ಅಂತ. ಅಗ್ನಿವೀರ್ ಅಂದರೆ ಅಗ್ನಿಪಥ್ ಯೋಜನೆ. ಹಳೆಯ ಮಾದರಿಯಲ್ಲೇ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ತೇವೆ, ಎಲ್ಲ ವ್ಯವಸ್ಥೆ ಅನುಕೂಲ ಸಿಗಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ಮಾಡಿದರು. ಅಂದರೆ ಸಾಧನೆಗಳ ಮೂಲಕ, ಅಂದರೆ ನಮ್ಮ ಸರ್ಕಾರ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಏನೆಲ್ಲ ದೇಶದ ಜನರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು. एक महिला का नाम चुना जाएगा, करोड़ों लोगों की लिस्ट बनेगी. हर गरीब परिवार में से एक महिला का नाम चुना जाएगा और फिर करोड़ों महिलाओं के बैंक अकाउंट में ठकाठक 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 साल के 1 लाख रुपए, महीने के 8,500 रुपए हम डालेंगे. भाई और बहनों, किसानों को पहली बार कानूनी मिनिमम सपोर्ट प्राइस और कर्जा माफ हमारी सरकार करने जा रही है. हिंदुस्तान के किसानों को अनाज के लिए, शुगर केन के लिए, आलू के लिए, कपास के लिए हम गारंटी करके कानूनी मिनिमम सपोर्ट प्राइस, कम से कम दाम उनको हम देने जा रहे हैं. यहां जो युवा आए हैं, आपके बैंक अकाउंट में भी ठकाठक 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 होने जा रहा है. 8,500 रुपए बेरोजगार ग्रेजुएट्स, कॉलेज यूनिवर्सिटी ग्रेजुएट्स के बैंक अकाउंट में साल का 1 लाख रुपए और बेहतरीन ट्रेनिंग आपको हम देने जा रहे हैं. भाइयों और बहनों, हिंदुस्तान की अर्थव्यवस्था को नरेंद्र मोदी ने खत्म किया. हम आपके जेब में पैसा डालकर हिंदुस्तान की अर्थव्यवस्था को जंप स्टार्ट करने जा रहे हैं. जैसे मोटरसाइकिल के पेट्रोल में के फ्यूल टैंक में पेट्रोल डाला जाता है. ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕೊಲೀಗ್ ಸಂತೋಷ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ನೋಡ್ತಾ ಇದ್ದೀವಿ UPಯಲ್ಲಿ ರಾಹುಲ್ ಪರವಾಗಿ ಯಾವ ರೀತಿ ಕ್ರೇಜ್ ಇದೆ ಅಂತೇಳಿ. ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲಿರುವಂಥ ಅಭಿಮಾನ, ಪ್ರೀತಿ ಹೇಗಿತ್ತು ಅಂಥೇಳಿ. ಓವರಾಲ್ ಇವತ್ತಿನ ಒಂದು ಪ್ರಚಾರ ಸಭೆಯಲ್ಲಿ ಕಂಡು ಬಂದಂತಹ ಆ ಸನ್ನಿವೇಶ ಹೇಗಿತ್ತು ಮತ್ತು ಅವರ ಗ್ಯಾರಂಟಿ ವಿಚಾರಗಳನ್ನು ಯಾವ ರೀತಿ ಜನರಿಗೆ ತಲುಪಿಸುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ? ಪ್ರಮುಖವಾಗಿ ಪ್ರಭು, ರಾಹುಲ್ ಗಾಂಧಿಯವರು ಕೂಡ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಕೂಡ ನಿರಂತರವಾಗಿ ಒಂದು ವಿಷಯವನ್ನು ಹೇಳ್ತಾ ಬರ್ತಾ ಇತ್ತು. ರಾಹುಲ್ ಗಾಂಧಿಯವರ ಬಗ್ಗೆ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಪ್ರಬುದ್ಧರಾಗಿಲ್ಲ, ಅವರಲ್ಲಿ ಅಪ್ರಬುದ್ಧತೆ ಇದೆ, ಅವರು ಅಷ್ಟೊಂದು ಜನಪ್ರಿಯರಾಗಿಲ್ಲ. ಈ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ಅವರ ಇಮೇಜನ್ನು ಡ್ಯಾಮೇಜ್ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ 2ರಿಂದ 3 ಸಾವಿರ ಕೋಟಿಯಷ್ಟು ಹಣವನ್ನು BJP ಖರ್ಚು ಮಾಡ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಕಾಂಗ್ರೆಸ್ ಕೂಡ ಮಾಡಿತ್ತು. ಅದೇ ರೀತಿಯಾಗಿ ರಾಹುಲ್ ಗಾಂಧಿಯವರು ಕೂಡ ಇಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರಿಗೆ ಈ ಭಾರತ ಜೋಡೋ ಅನ್ನುವಂತಹ ಒಂದು ಯಾತ್ರೆ ಯಾವ ರೀತಿಯಾಗಿ ರಾಮ ವನವಾಸಕ್ಕೆ ಹೋಗಿದ್ದ, ಅದೇ ರೀತಿಯಾಗಿ ರಾಹುಲ್ ಗಾಂಧಿಗೂ ಕೂಡ ಇದು ಒಂದು ರೀತಿಯಾಗಿ ವನವಾಸ ಆಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್ ಗಾಂಧಿ ಈಗ ನೆಕ್ಸ್ಟ್ ವರ್ಷನ್ನಲ್ಲಿ ಇದ್ದಾರೆ. ಹಳೆಯ ರಾಹುಲ್ ಗಾಂಧಿಯಾಗಿ ಅವರು ಉಳಿದಿಲ್ಲ. ಈಗ ಅವರು ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡಿದ್ದಾರೆ. ಈ ದೇಶದ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಅವರು ಅರ್ಥಕೊಂಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ನಿರಂತರವಾಗಿ ಅವರು ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಬಡವರು, ಸಿರಿವಂತರು ಎಲ್ಲರ ನಡುವೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು, ಅದರ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಬರ್ತಾ ಇದ್ದಾರೆ. ಬೆಲೆ ಏರಿಕೆ, ರೈತರ ಸಮಸ್ಯೆಗಳು, ಅಗ್ನಿವೀರು, ಅದೇ ರೀತಿಯಾಗಿ ಭಾರತದ ಗಡಿ ಸಮಸ್ಯೆ, ಪ್ರತಿಯೊಂದು ವಿಷಯಗಳನ್ನು ಅವರು ಮಾತನಾಡ್ತಾ ಬರ್ತಾ ಇದ್ರು. ಅದೇ ರೀತಿಯಾಗಿ GSTಗೆ ಸಂಬಂಧಪಟ್ಟಂತೆ, ಕೊರೋನಾ ವೈರಸ್ಸು, ಅದೇ ರೀತಿಯಾಗಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಮುಂಚೆನೇ ಪ್ರೆಡಿಕ್ಷನ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ
ಮಾಡಿದ್ರು. ಇದು ರಾಹುಲ್ ಗಾಂಧಿ ಅವರ ಪ್ರಬುದ್ಧತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ಕೊಡುತ್ತೆ. ಪ್ರಮುಖವಾಗಿ ಪ್ರಯಾಗ್ರಾಜ್ನಲ್ಲಿ ರಾಹುಲ್ ಗಾಂಧಿ ಅವರ ಒಂದು ರ್ಯಾಲಿ ಇತ್ತು. ಏನು ಸಮಾಜವಾದಿ ಪಕ್ಷದ ಜೊತೆಯಲ್ಲಿ ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ದರು. ಸಮಾಜವಾದಿ ಪಕ್ಷದ ನಾಯಕರಾಗಿರುವಂತಹ ಅಖಿಲೇಶ್ ಯಾದವ್ ಕೂಡ ಭಾಗಿಯಾಗಿದ್ದರು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಸರಿಸುಮಾರು 50ರಿಂದ 60 ಸಾವಿರ ಜನ ಈ ಒಂದು ರ್ಯಾಲಿಯಲ್ಲಿ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿತಾ ಇದ್ದಂತೆ ಜನರ ಒಂದು ಬಹುದೊಡ್ಡ ಅಲೆ ಎದ್ದು ಬಂದಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್ ಗಾಂಧಿ ಅವರನ್ನ ಕಣ್ ತುಂಬಿಕೊಳ್ಬೇಕು, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದಿದ್ರು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಸ್ಟೇಜ್ಗೆ ತೆರಳುತ್ತಾರೆ. ಸೆಕ್ಯೂರಿಟಿಯಲ್ಲಿ ಸ್ಟೇಜ್ಗೆ ಹೋದ ಬಳಿಕ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣವನ್ನ ಆರಂಭಿಸ್ತಾರೆ. ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದಂತೆ ಜನರಲ್ಲಿ ಒಂದು ಹರ್ಷೋದ್ಗಾರ ಕಾಣಲಿಕ್ಕೆ ಸಿಕ್ತು. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಭಾಷಣ ಆರಂಭವಾಗಿದ್ದೆ ನಮ್ಮ ದೇಶದ ಮೂಲ ಸಮಸ್ಯೆಗಳು, ಬೆಲೆ ಏರಿಕೆ ಆಗಿರಬಹುದು, ಅದೇ ರೀತಿಯಾಗಿ ಬಡತನ, ಬಡವರು ಬಡವರಾಗಿ ಹೋಗ್ತಾ ಇದ್ದಾರೆ, ಸಿರಿವಂತರು ಸಿರಿವಂತರಾಗಿ ಹೋಗ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ಸರ್ಕಾರ ಟ್ಯಾಕ್ಸ್ಗಳನ್ನು ಹೇರ್ತಾ ಇದೆ ಜನರ ಮೇಲೆ, ಈ ರೀತಿಯಾಗಿ ಅವರ ಭಾಷಣ ಆರಂಭ ಆಗುತ್ತೆ. ರಾಹುಲ್ ಗಾಂಧಿ ಅವರ ಭಾಷಣ ಆರಂಭ ಆಗ್ತಾ ಇದ್ದಂತೆ ಜನರಲ್ಲಿ ಶಿಳ್ಳೆ, ಚಪ್ಪಾಳೆ, ಕೇಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಯಾವಾಗ ಏನು ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ, ಅದೇ ರೀತಿಯಾಗಿ ಜುಲೈ ತಿಂಗಳು 1ನೇ ತಾರೀಕಿನಿಂದ ಪ್ರತಿಯೊಬ್ಬರ ಖಾತೆಗೆ ಠಕ್ ಅಂತ ನಾವು 8,500 ಬಡ ಕುಟುಂಬಗಳ ಖಾತೆಗೆ ನಾವು ಹಾಕುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಯುವಕರನ್ನು ಕೂಡ ನಾವು ಮರಿತಾ ಇಲ್ಲ. ಯುವಕರೇನಿದ್ದಾರೆ, ಯುವಕರು ಯಾರ್ಯಾರು ನಿರುದ್ಯೋಗಿ ಯುವಕರಿದ್ದಾರೆ ಅವರ ಖಾತೆಗೆ 1 ಲಕ್ಷ ಡಿಪಾಸಿಟ್ ಮಾಡ್ತೀವಿ. ಅದೇ ರೀತಿಯಾಗಿ ರೈತರು ಯಾರಿದ್ದಾರೆ ಅವರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ, ರೈತರ ಸಾಲವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಜನರಲ್ಲಿ ಒಂದು ಹರ್ಷೋದ್ಗಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ, ಕಳೆದ ಹಲವಾರು ವರ್ಷಗಳಿಂದ ರೈತರ ಹೋರಾಟಗಳು, ಕಳೆದ 4-5 ವರ್ಷಗಳಿಂದ ಹೋರಾಟಗಳು ಬಹಳಷ್ಟು ನಡೆದಿದ್ದಾವೆ. ಅದರಲ್ಲೂ 3 ಕೃಷಿ ಕಾಯ್ದೆಗಳು, ಅದೇ ರೀತಿಯಾಗಿ ರೈತರಿಗೆ ಆಗ್ತಾ ಇರುವಂತಹ ನಷ್ಟ, ರೈತರ ಸಾಲ, ಸೂಸೈಡ್ಗಳು, ಈ ರೀತಿಯಾಗಿ ಸಾಕಷ್ಟು ಆಗ್ತಾ ಇದ್ರು ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಗಮನವನ್ನ ಹರಿಸಲಿಲ್ಲ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಈ ಮಾತನ್ನ ಹೇಳ್ತಾ ಇದ್ದಂತೆ ನಾವು ಉಚಿತವಾಗಿ ಏನು ಯಾರ್ಯಾರು ರೈತರಿದ್ದಾರೆ ಎಲ್ಲರ ಸಾಲವನ್ನ ಮನ್ನಾ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ, ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟು ನಾವು ವೈಜ್ಞಾನಿಕವಾಗಿ ಅವರ ಬೆಳೆಯನ್ನ ಖರೀದಿ ಮಾಡ್ತೀವಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂತಹ ಒಂದು ಅಗ್ನಿವೀರ್ ಯೋಜನೆ ಏನಿದೆ, ಈ ಅಗ್ನಿವೀರ್ ಯೋಜನೆ ವಿರುದ್ಧ ಇಡೀ ದೇಶದಾದ್ಯಂತ ಹೋರಾಟ ಆಗಿತ್ತು. ಸರಿಸುಮಾರು 2ರಿಂದ 3 ಜನ ಯುವ ಹೋರಾಟಗಾರರ ಮೇಲೆ ಗುಂಡು ಹಾರಿಸುವಂತಹ ಒಂದು ಪರಿಸ್ಥಿತಿ ಕೂಡ ಬಂದಿತ್ತು. 2-3 ಯುವಕರು ಸಾವು ಕೂಡ ಅಪ್ಪಿದ್ರು ಗುಂಡಿಗೆ. ಅಂತಹ ದೊಡ್ಡ ಹೋರಾಟ ಆಗಿತ್ತು. 15 ರೈಲುಗಳಿಗೆ ಬೆಂಕಿ ಕೂಡ ಬೀಳುತ್ತೆ. ಅತಿ ದೊಡ್ಡ ಹೋರಾಟ ಆಗಿದ್ದೆ ಉತ್ತರ ಪ್ರದೇಶ ಹಾಗೂ ಬಿಹಾರದಲ್ಲಿ. ಉತ್ತರ ಪ್ರದೇಶದಲ್ಲಿ ಈ ಒಂದು ವಿಷಯವನ್ನ ಎತ್ತುತ್ತಾ ಇದ್ದಂತೆ, ಅಂದ್ರೆ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಂತೆ ಯುವಕರಲ್ಲಿ ಸಂತಸ, ಹರ್ಷೋದ್ಗಾರ ಜಾಸ್ತಿ ಆಗ್ತಾ ಹೋಯಿತು. ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ಅಂತಂದ್ರೆ, ಈ ಯೋಜನೆಯನ್ನ ನಾವು ಕಸದ ಬುಟ್ಟಿಗೆ ಹಾಕ್ತೀವಿ. ನಮ್ಮ ಸರ್ಕಾರ ಏನಾದರೂ ರಚನೆ ಆಗಿದ್ದೇ ಆದ್ರೆ ನಾವು ಈ ಯೋಜನೆಯನ್ನ ಕಸದ ಬುಟ್ಟಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಹಳೆಯ ರೀತಿಯಲ್ಲಿ ಯಾವ ರೀತಿಯಾಗಿ ನಿಯೋಜನೆ ಮಾಡಲಾಗ್ತಾ ಇತ್ತು ಸೇನೆಗೆ, ಆ ಪದ್ಧತಿಯನ್ನ ವಾಪಸ್ ತರ್ತೀವಿ ಅಂತ ಹೇಳ್ತಾ ಇದ್ದಂತೆ ಯುವ ಸಮೂಹ ಬ್ಯಾರಿಕೇಡ್ ಅನ್ನ ಕಿತ್ಕೊಂಡು ಓಡು ಬರುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಜನರ ನಾಡಿ ಮಿಡಿತವನ್ನ ಅರ್ಥಕೊಂಡಿದ್ದಾರೆ, ಯುವಕರ ನಾಡಿ ಮಿಡಿತವನ್ನ ಅರ್ಥಕೊಂಡಿದ್ದಾರೆ. ಈವರೆಗೆ ಒಂದು ಪರ್ಸೆಪ್ಷನ್ ಏನ್ ಕ್ರಿಯೇಟ್ ಮಾಡಲಾಗಿತ್ತು, ರಾಹುಲ್ ಗಾಂಧಿ ಅವರು ಮೂರ್ಖರು ಅನ್ನುವ ರೀತಿಯಲ್ಲಿ ಅವರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂತಹ ಒಂದು ಸನ್ನಿವೇಶ ಏನ್ ಕ್ರಿಯೇಟ್ ಮಾಡಲಾಗ್ತಾ ಇತ್ತು, ಅದೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ಈಗ ಉತ್ತರ ಕೊಟ್ಟಿದ್ದಾರೆ. ಸರಿಸುಮಾರು 39 ಚುನಾವಣೆಗಳನ್ನ ಸೋತ ಬಳಿಕವೂ ಕೂಡ ರಾಹುಲ್ ಗಾಂಧಿ ನಾನು ಇನ್ನೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ನನ್ನ ಅಸ್ತಿತ್ವ ಜೀವಂತವಾಗಿದೆ ಅನ್ನುವಂಥದ್ದನ್ನ ಇವತ್ತು ಒತ್ತಿ ಹೇಳ್ತಾ ಇದ್ದಾರೆ, ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.